ಸರ್, ನಿಮ್ಮ ಪಕ್ಷದ ವಿಚಾರದ ಬಗ್ಗೆ ಮಾತನಾಡ್ತಾ ಹೋದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದ್ ಕಡೆ, ಜೊತೆಗೆ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು, ಇವರಿಬ್ಬರ ನಾಯಕತ್ವ ನಿಮಗೆ ಎಷ್ಟರ ಮಟ್ಟಿಗೆ ತೃಪ್ತಿ ತಂದಿದೆ? ಏನಾಗಿದೆ, ಈಗ ನಮ್ಮ ವಿಜಯೇಂದ್ರ ಅವರು ಕೂಡ ಇನ್ನೂ ಯುವಕರು, ಭಾಳ ದೊಡ್ಡ ಜವಾಬ್ದಾರಿಯನ್ನು ಪಕ್ಷ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸ್ವಲ್ಪ ಇನ್ನೂ ಕೂಡ ಹಿಡ್ತಾ ತಗೊಳ್ಬೇಕಾಗ್ತದೆ. ಸೊ ಇತ್ತೀಚೆಗಂತೂ ಅವರು ಪ್ರವಾಸಗಳನ್ನು ಮಾಡ್ತಕ್ಕಂಥದ್ದು, ಜಿಲ್ಲಾ ಮೀಟಿಂಗ್ಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಈಗ ಬರ್ತಾಯಿದೆ. ಮತ್ತು ನಾವು ಹಿರಿಯರಾಗಿದ್ದುಕೊಂಡು ತಪ್ಪು ಮಾಡೋರು ಅಂತೇಳಿ ಅದನ್ನು ಎತ್ತೋಡಿಸೋದಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಅವರ ಕೈ ಬಲಪಡಿಸ್ಬೇಕಾಗ್ತದೆ. ಯಾಕಂದರೆ ಈಗ ಕಾಂಗ್ರೆಸ್ ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳನ್ನು ಕೊಡ್ತಾನೆ ಐತೆ ನಮಗೆ. ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗೋದಕ್ಕೆ ಅವರು ಏನು ವಿಚಾರಧಾರೆ ಇರ್ತದೋ ಅದರಲ್ಲಿ ನಾವು ಕೂತ್ಕೊಂಡು ಅವರಿಗೆ ಬೆಂಬಲ ಕೊಟ್ಟು ಈ ಕಾಂಗ್ರೆಸ್ಸನ್ನು ಬಗ್ಬಡಿಯತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮುಂದೆ ನಡೀತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತಂದರೆ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಕೂಡ ಸರಿ ಮಾಡ್ಕೊಂಡೋಗಿ, ಈಗ ಯಾರೂ ಪರಿಪಕ್ವ ಅಲ್ವಲ್ಲ. ನಾನು ಹೇಳ್ತಕ್ಕಂಥದ್ದು ಅವರಿಗೆ ಈಗ ಇನ್ನೂ ಯುವಕರು, ಇಡೀ ಇಷ್ಟು ದೊಡ್ಡ ರಾಜ್ಯದ ಸಂಘಟನೆ ಕೊಡಬೇಕಾದ್ರೆ ನಾವೆಲ್ಲ ಬಲ ಕೊಟ್ಟಾಗ ಮಾತ್ರ ಅವ್ರು ಮುಂದೆ ಹೋಗ್ತದೆ. ಕೆಲವು ಸಣ್ಣ ಪುಟ್ಟ ಅವರುಗಳು ಕೂಡ ಸರಿ ಮಾಡಬೇಕು ಅಂತ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಸರಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಕೆಲವು ಹಿರಿಯರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಕಟ್ಟುವಂಥ ಕೆಲಸನ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಮಾಡ್ತಾವ್ರೆ. ಅದರಲ್ಲಿ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಲಿ. ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರು ಏನು ಹೇಳಿದ್ರು ಅವ್ರ ಸ್ವಭಾವ ಹಂಗೇ. ಸೊ ಅವ್ರದ್ದು ಏನು ಅಂತಂದರೆ ಇವತ್ತು ನಾವು ಬರೀ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲ, ಸ್ವಲ್ಪ ಅಗ್ರೆಸಿವಾಗಿ ಹೋಗಬೇಕಾಗ್ತದೆ. ಮತ್ತು ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದಾಗ ನಾವು ಯಾವ ರೀತಿ ನಾವು ರೂಲಿಂಗಲ್ಲಿದ್ದಾಗ ವಿರೋಧ ಪಕ್ಷವಾಗಿ ಸಿದ್ದರಾಮಯ್ಯವರಿರ್ಬೋದು, ಬೇರೆ ಬೇರೆ ಮಂತ್ರಿಗಳು ನಮಗೆ ಬೆವರಿಳಿಸ್ತಾಯಿದ್ರು, ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾವು ಅವ್ರು ಪೂರ್ಣ ಬೆಂಬಲ ಕೊಡ್ತೀವಿ. ಅವರು ಎಷ್ಟು ಜೋರಾಗಿ ಮಾತಾಡ್ತಾರೋ ಅಷ್ಟು ನಾವು ಜೋರಾಗಿ ಗರ್ಜನೆಯನ್ನು ಮಾಡ್ತೀವಿ. ಸೊ ನಾವು ಅವರಲ್ಲಿ ಕಾಂಪ್ರಮೈಸ್ ಆಗುವಂಥ ಅವಶ್ಯಕತೆ ಇರಬಾರ್ದು. ಮತ್ತು ನಾವು ಅಸೆಂಬ್ಲಿಯಲ್ಲಿ ಮಾತಾಡೋ ಭಾಳ ಸೀರಿಯಸ್ಸಾಗಿ ಮಾತಾಡಬೇಕಾಗ್ತದೆ. ಮತ್ತು ಏನಾನ ಒಂದು ವಿಷಯ ಇಟ್ಕೊಂಡ್ರೆ 10 ಸಬ್ಜೆಕ್ಟಲ್ಲಿ 2 ಇಟ್ಕೊಂಡು ಅದನ್ನು ದಡ ಮುಟ್ಟಿಸ್ಬೇಕು ನಾವು. ಅದರಲ್ಲಿ ಸಕ್ಸಸ್ ಆಗಬೇಕು. ಬರೀ ನಾನು ಮಾತಾಡ್ತಾನೆ ಇದ್ದೀನಿ, ಟಿ ವಿಯಲ್ಲಿ ಬರ್ತೈತೆ, ಪೇಪರಲ್ಲಿ ಬರ್ತದೆ ಅಂತಂದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ನಮ್ಮ ಪ್ರಚಾರ ಆಗ್ಬೋದೇ ಹೊರತು ರಾಜ್ಯಕ್ಕೂ ಒಳ್ಳೆಯದಾಗಲ್ಲ ಮತ್ತು ನಮ್ಮ ಪಕ್ಷಕ್ಕೂ ಆಗೋದಿಲ್ಲ. ಸೊ ಇನ್ನೂ ಸ್ವಲ್ಪ ನಾವಂತೂ ಅಶೋಕ್ ಅವ್ರಿಗೆ ತಪ್ಪು ಮಾಡಿದಾಗ ನೇರವಾಗಿ ನಾನು ಹೇಳ್ತೀನಿ. ಸೊ ಮಿಕ್ಕಿದವ್ರು ಒಳ್ಳೆ ಕೆಲಸ ಮಾಡೋಂಥಲ್ಲಿ ನಿಮ್ಮ ಜೊತೆಲಿ ಇರ್ತೀವಿ ಸರ್ ಅಂತ ಹೇಳಿದ್ವಿ. ಈಗ ಇನ್ನು ಆಯಿತು, ಹಿಂದೆ ಏನಾಯಿತು ಆಯಿತು, ಇನ್ನೂ 2 ವರ್ಷ ಏನೈತೆ ಚುನಾವಣೆ ಸಂದರ್ಭ. ಸೊ ಈ ಸಂದರ್ಭದಲ್ಲಿ ನಾವು ಯಾವುದೇ ಮುಲಾಜಿಗೆ ಒಳಗಾಗದೆ ಅವರನ್ನು ಅಗ್ರೆಸಿವ್ ಆಗಿ ಅವರನ್ನು ಎದುರಿಸೋವಂಥ ಕೆಲಸ ನಾವು ಮಾಡಬೇಕು. ಅವ್ರ ಜೊತೆಯಲ್ಲಿ ನಾವು ಪಾರ್ಟಿ ಕಾರ್ಯಕರ್ತರಾಗಿ, ಶಾಸಕರಾಗಿ ಇಡೀ ಪೂರ್ತಿ ಇವತ್ತು ನೀವು ಏನಾದರೂ ಯಾವುದನ್ನ ಹೋರಾಟ ಅಂದರೆ ನಾವು ಯಲಹಂಕ ಯಾವತ್ತೂ ಹಿಂದೆ ಬಿದ್ದಿಲ್ಲ. ನೀವು ಮೆಂಬರ್ಶಿಪ್ಪಲ್ಲಿ ಇಡೀ ದೇಶದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ನಾವು ಮಾಡಿದವರು, 2,30,000 ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ಮನ್ ಕಿ ಬಾತು ಪ್ರತಿ ಈಗ 3 ತಿಂಗಳಿಂದ ನಾವು 3 ಸರಿಯಿಂದ ಕೂಡ 100% ಮನ್ ಕಿ ಬಾತ್ 411 ಬೂತಲ್ಲೂ ಕೂಡ ಮನ್ ಕಿ ಬಾತ್ ನೋಡ್ತಾರೆ. ಮತ್ತು ಸಕ್ರಿಯ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಾಡಿರ್ತಕ್ಕಂಥದ್ದು ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು. ಪಾರ್ಟಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಒಂದು ಕೂಡ ಮಿಸ್ ಮಾಡಲ್ಲ, ಎಲ್ಲವನ್ನು ಕೂಡ ಅಟೆಂಡ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಯಲಹಂಕದಲ್ಲಿ ಒಂದು ವಿಶೇಷ ಏನು ಅಂದರೆ, ಒಂದು ಕುಟುಂಬದ ಸಾಮರಸ್ಯ ಇಟ್ಕೊಂಡಿದ್ದೀವಿ ನಾವು. ಪಾರ್ಟಿ ಅನ್ನೋದಕ್ಕಿಂತಲೂ ಯಾರು ಬಿಟ್ಕೊಡೋದೇ ಇಲ್ಲ ನಾವು. ಮತ್ತು ಎಲ್ಲೂ ನಮ್ಮಲ್ಲಿ ಒಂದು ಚೂರು ಭಿನ್ನಾಭಿಪ್ರಾಯ ಮಾತಾಡುವಂಥದ್ದು ಎಲ್ಲೂ ಕೂಡ ಇಲ್ಲ. ಅಷ್ಟು ಭಾಳ ಸ್ಟ್ರಾಂಗ್ ಇದ್ದೀವಿ. ಅದರಲ್ಲೂ ನಮ್ಮಲ್ಲಿ ಹೆಣ್ಮಕ್ಳಂತೂ ವೆರಿ ಸ್ಟ್ರಾಂಗ್. ಅವರೆಲ್ಲ ಕೂಡ ಇವತ್ತು ನಮ್ಮ ಬಗ್ಗೆ ಯಾರನ್ನ ಮಾತಾಡಿದ್ರೆ ಒಂದು 5,000 ಜನ ಬರ್ತಾರೆ. ಅವರು ಯುವಕರು ಕೂಡ ಹಂಗೆ ಇಟ್ಕೊಂಡಿದ್ದೀವಿ ನಾವು. ಅಂದರೆ ನಾನು 47 ವರ್ಷದಿಂದ ಪಾರ್ಟಿಯನ್ನು ಕಟ್ಕೊಂಡು ಸೈಕಲ್ ತೊಳ್ಕೊಂಡು ಪಾರ್ಟಿ ಕಟ್ಟಿರ್ತಕ್ಕಂಥನು. ಮತ್ತು ಆ ಕ್ಷೇತ್ರದ ಜೊತೆಯಲ್ಲಿ ನನಗೆ ಒಂದು ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನಾನು. ಮತ್ತು ನಾಡಪ್ರಭು ಕೆಂಪೇಗೌಡರು ಇದ್ದಂಥ ಜಾಗ, ಅದರಲ್ಲಿ ಅವ್ರ ಮೇಲೆ ಪ್ರಮಾಣ ತೊಗೊಂಡು ನಾನು ಅಧಿವೇಶನದಲ್ಲಿ ಶಾಸಕನಾದಾಗ ಪ್ರಮಾಣ ವಚನ ತೊಗೊಂಡಿರ್ತಕ್ಕಂಥನು. ಅವರೇನಾಗಿ ಹಿಂದೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ರು, ಅದರಲ್ಲಿ ಸ್ವಲ್ಪ ನಾವು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಈ ಥರ ಒಟ್ಟಾರೆ ನಾನು ಯಲಹಂಕ ಕ್ಷೇತ್ರ ಯಾವುದೇ ಎಲೆಕ್ಷನ್ ಆಗಲಿ, MP ಎಲೆಕ್ಷನಲ್ಲಿ 86,000 ಲೀಡ್ ಕೊಟ್ವಿ ಮೊನ್ನೆ ನಡೆದಂಥದ್ದು. ನಾನು ಮೊನ್ನೆ ಕಾಂಗ್ರೆಸ್ಸಲ್ಲಿ ಅಷ್ಟು ನಾವು ಅವರ ಪ್ರಭಾವ ಇದ್ದರೂ ಕೂಡ 66,000 ಯಲಹಂಕ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿರೋದು. ಇಡೀ ರಾಜ್ಯದಲ್ಲಿ 3ನೇ ಹೈಯೆಸ್ಟ್ ನಂದು ಲೀಡ್ ಕೊಟ್ಟಿರ್ತಕ್ಕಂಥದ್ದು. ಈ ಥರ ಪ್ರಬಲವಾದಂಥ ಕ್ಷೇತ್ರ ನಂದೆಲ್ಲ ಕೂಡ. ಸೊ ನಾವು ಪಾರ್ಟಿಯ ಯಾವುದೇ ಹೋರಾಟ ಆಗಲಿ, ಎಲ್ಲನ ಬೈ ಎಲೆಕ್ಷನ್ ಆಗಲಿ, ಡೆಲ್ಲಿ ಎಲೆಕ್ಷನ್ಗೂ ಹೋಗಿದ್ದೀವಿ ನಾವು, ಯಲಹಂಕದಿಂದ ಹೋಗಿದ್ದೀವಿ. ರಾಜ್ಯದ ಯಾವುದೇ ಬೈ ಎಲೆಕ್ಷನ್ ಆದರೂ ಯಲಹಂಕದವ್ರ ಒಂದು ತಂಡ ಅಲ್ಲಿ ಇದ್ದೇ ಇರ್ತೀವಿ.